2025ರಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಸಾರಿ ಹೇಳೋದಾದ್ರೆ? ನನ್ನ ಗುರುಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಪ್ರತಿ ಬ್ಲೋಸಲ್ಲಿ ವೆರೆವರ್ ನಾನು ತುಂಬ ಲೋ ಫೀಲ್ ಆಗಿದ್ದೋ ಅವ್ರು ಯಾವಾಗಲೂ ನಂಗೆ ದಾರಿ ತೋರ್ಸಕ್ಕಿದ್ರು. ನನ್ನಲ್ಲಿ ನಾನೇನು ತಪ್ಪು ಮಾಡ್ತೀನಿ ಅಂತ ನಂಗೆ ದಾರಿ ತೋರಿಸಿದ್ರು. ಅದನ್ನ ನಾನು ತಿದ್ಕೊಂಡಿದ್ದೀನಿ. ನಾನು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಆಗ್ತಾನೆ ಇರ್ತೀನಿ. ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ನಾನು ಪರ್ಫೆಕ್ಟ್ ಆಗೋಕ್ಕೂ ನಾನು ಗುರಿ ಇಟ್ಕೊಳ್ಳಲ್ಲ. ಐ ಜಸ್ಟ್ ಹೋಪ್ ದಟ್ ಈ ಆಗ್ತಿರೋ ಪ್ಯಾಟರ್ನ್ಸ್ ಕಾರ್ಮಿಕ್ಸ್ ಎಲ್ಲ ನಾನು ಕ್ಲಿಯರ್ ಮಾಡಿಕೊಂಡು ಪೀಸ್ಫುಲ್ ಆಗಿ ಇರ್ತೀನಿ ಅನ್ನೋದನ್ನ ನಾನು ಇದು ಮಾಡ್ತೀನಿ. ಸಾರಿ ಅಂತ ನಾನು ಹೇಳ್ಬೇಕಂತಿದ್ರೆ ಇಲ್ಲ, ಆಕ್ಚುಲಿ ಸಾರಿ ಅಂತ ನಾನು ಯಾವತ್ತೂ ಏನೋ ಫೀಲ್ ಮಾಡಿಲ್ಲ. ಇಲ್ಲ, ಮತ್ತೆ ಅಂದ್ರೆ ಈಗ 2025ರಲ್ಲಿ ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕು, ಅದಾಗಿಲ್ಲ ಅನ್ನೋದಾದ್ರೆ ಅದು ಯಾವ ಕೆಲಸ? ಹಾಗೇನೆ 2026ರ ಒಂದು ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತಂದ್ರೆ ಏನು ಅಂತ? 2025ರಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಒಂದು ಸಿನಿಮಾ ಒಪ್ಕೊಬೇಕು ಅಂತ ಪ್ಲಾನ್ ಒಪ್ಕೊಂಡಿದ್ದೆ, ಬಟ್ ರಿಲೀಸ್ ಇನ್ನೂ ಆಗಿಲ್ಲ. ಸೊ ಆ ರಿಲೀಸಿಗೆ ನಾನು 2026 ಪಕ್ಕಾ ನಾನು ಮಾಡಿಸ್ತೀನಿ. ಒಂದಲ್ಲ, ಸುಮಾರು ಸಿನಿಮಾಸ್ ಒಂದು ರಿಲೀಸ್ ಆಗುತ್ತೆ. 2026 ಇಸ್ ಮೈ ಇಯರ್, ಫಿಕ್ಸ್ಡ್. ಇಲ್ಲಿ ತನಕ ನಾನು ಬ್ರೇಕ್ ಕೊಟ್ಟಿದ್ದೀನಿ. ಇಲ್ಲಿ ತನಕ ಒಂದು ಜರ್ನಿಲಿದ್ದೆ. ಇವಾಗ ಇಟ್ಸ್ ಟೈಮ್ ಫಾರ್ ಮೀ ಅಂಡ್ ಐ ಆಮ್ ಬ್ಯಾಕ್ ಅಂಡ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ನನ್ನ ಫ್ಯಾನ್ಸು ಏನೇನ್ ಮಿಸ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಸಡನ್ ಆಗಿ ತಂದೆಲ್ಲ ಒಂಥರ ಬಂಪರ್ ತರ ಕೊಡ್ತೀನಿ ಅಂತ. ರೆಸಲ್ಯೂಷನ್ಸ್ ಅಂದ್ರೆ ಬೇರೆ ಏನಾದ್ರು ಇಟ್ಕೊಂಡಿದ್ದೀರಾ? ಬೇರೆ ಏನಾದ್ರು ಮಾಡಬೇಕು? ರೆಸಲ್ಯೂಷನ್ಸ್ ಅಂದ್ರೆ ನನ್ಗೆ ಆಕ್ಚುಲಿ ತುಂಬಾ ಓಡಾಡ್ಬೇಕು ಅಂತ ಆಸೆ ಇದೆ. ನಾನು ಅಂದ್ರೆ ಮಾಡಿದ್ದೀನಿ, ಬಟ್ ಈಗ ನನ್ನ ಫ್ರೆಂಡ್ಸ್ ಇಟ್ಕೊಂಡು ಮಾಡಿರ್ಲಿಲ್ಲ. ಅಂಡ್ ಹೋಗ್ಬೇಕು, ತುಂಬಾ ಟ್ರಿಪ್ಸ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅದ್ ನಾನು ಮಾಡ್ತೀನಿ. ಅಂಡ್ ಐ ಥಿಂಕ್ ನಾನು ನಮ್ರತಾ ಜೊತೆ ಹೋಗಕ್ಕೆ ನಾನು ಇಷ್ಟಪಡ್ತೀನಿ. ಇಟ್ಸ್ ಬಿಕಾಸ್ ನಾವಿಬ್ರು ತುಂಬಾ ಸಿಕ್ದಾಗ ತುಂಬಾ ಹೊತ್ತು ಮಾತಾಡ್ತೀವಿ. ಎಷ್ಟು ನಗ್ತೀವಿ ಅಂದ್ರೆ ನಂಗೆ ತುಂಬಾ ನಗ್ತೀವಿ. ಸೊ ಐ ಫೀಲ್ ಲೈಕ್ ನಾವೆಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ. ಸೊ ಅದೊಂದೇನೋ ಪ್ಲಾನ್ ಮಾಡ್ತೀನಿ. ಇದು ಸೀರಿಯಸ್ ಆಗ್ಬೋದು, ಫನ್ನಿನೂ ಆಗ್ಬೋದು ಈ ಕ್ವಶನ್. ನಮ್ರತಾ ಮತ್ತೆ ಕಾರ್ತಿಕ್ ಅವರ ಲವ್ ವಿಚಾರ ಸುದ್ದಿ ಹರಿದಾಡ್ತಾ ಇದೆ. ಅವ್ರು ಅದಕ್ಕೆ ಕನ್ಫರ್ಮೇಶನ್ ಏನಾದ್ರು ಕೊಟ್ಟಿದಾರಾ ಇಲ್ಲ ಹೇಳಿದಾರಾ? ಅಭಿಮಾನಿಗಳು ಓಕೆ ಅಂತಂದ್ರೆ ನಮ್ಗೇನ್ ಇಷ್ಟನೇ ಅಂತ ಹೇಳಿದ್ದಾರೆ. ಓಕೆ, ನನ್ಗೆ ಗೊತ್ತಿಲ್ಲ ಇದ್ರ ವಿಷಯದಲ್ಲಿ. ಅಂಡ್ ಐ ಆಮ್ ನೋ ಒನ್ ಟು ಕಮೆಂಟ್. ಬಟ್ ಇಫ್ ದೇ ಆರ್ ಗೆಟಿಂಗ್ ಮ್ಯಾರಿಡ್, ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ನಂಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ನಾನೇ ಹೋಗ್ಬಿಟ್ಟು ಅವ್ರದ್ದು ಇದು ಕಟ್ತೀನಿ ಕೂಡ. ಲೈಕ್ ಅದು ಕಟ್ತಾರಲ್ವಾ, ಅವ್ರದ್ದು ದುಪಟ್ಟ ಮತ್ತೆ ಸೆರ್ಗು ಕಟ್ತಾರಲ್ವಾ, ಬ್ರಹ್ಮಗಂಟು. ಬ್ರಹ್ಮಗಂಟು, ಅದನ್ನ ನಾನೇ ಕಟ್ತೀನಿ ಬೇಕಿದ್ರೆ ಅವ್ರು ಬಿಟ್ರೆ ಅಲ್ಲಿ. ಬಟ್ ಐ ವುಡ್ ಲವ್ ಆಸ್ ಅ ಕಪಲ್. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಕೂಡ. ಲೈಕ್ ತುಂಬಾ ಸಿಮಿಲಾರಿಟೀಸ್ ಇದೆ ಇಬ್ರಲ್ಲೂ ಕೂಡ. ತುಂಬಾ ಒಂದೇ ತರ ಇದ್ದಾರೆ. ಅಂದ್ರೆ ಡ್ಯಾನ್ಸರ್, ಇಬ್ರು ಕೂಡ ಡ್ಯಾನ್ಸರ್ಸ್. ಅಂಡ್ ಕರಿಯರ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಅವ್ರದ್ದು. ಅಂಡ್ ನೋಡಕ್ಕೂ ಒಂದೇ ತರ, ಲೈಕ್ ಲೈಕ್ ದೇರ್ ವೆರಿ ನೈಸ್ ಟುಗೆದರ್. ಸೊ ಇಟ್ ವಿಲ್ ಲುಕ್ ಗುಡ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಚರ್ಚೆ ಆಗ್ತಿದೆ ಅವರಿಬ್ಬರ ಮದುವೆ ವಿಚಾರವಾಗಿ. ಹಾಗೇನೆ ಒಂದಷ್ಟು ಹಿಂಟ್ಸು ಕೂಡ ಸಿಕ್ಕಿದೆ. ಸೊ ಅವ್ರ ಬರ್ತ್ಡೇಗೆ ವಿಶ್ ಮಾಡುವಂತದ್ದಾಗಿರ್ಬೋದು, ಸಾಂಗ್ ಹಾಕುವಂತದ್ದಾಗಿರ್ಬೋದು, ಅಥವಾ ಕೈ ಇಟ್ಕೊಂಡು ತಿರುಗಿಸುವಂತದ್ದು, ಕಾರ್ತಿಕ್ ಅವರ ಬ್ಯಾಂಡ್ ಅವ್ರು ಯೂಸ್ ಮಾಡುವಂತದ್ದಾಗಿರ್ಬೋದು, ಮಿಸ್ ಆಗುವಂತದ್ದು. ಸೊ ಈ ತರ ಸಿಮಿಲಾರಿಟೀಸ್ ಇಟ್ಕೊಂಡು ಸಾಕಷ್ಟು ಜನ ಅಭಿಮಾನಿಗಳು ಅವರಿಬ್ಬರ ಮದುವೆಗೋಸ್ಕರ ಹಾತೊರಿತಾ ಇದ್ದಾರೆ. ಸೊ ಹಾಗಾಗಿ ನೀವು ಇತ್ತೀಚೆಗೆ ಮೀಟ್ ಆದ್ರಿ ಆಫ್ಟರ್ 2 years ಆದ್ರೂ ಕೂಡ. ಸೊ ಹಾಗಾಗಿ ನಿಮ್ಮ ಒಂದು ಒಪಿನಿಯನ್ ತಗೋಬೇಕು ಅಂತ ಈ ಕ್ವಶನ್ ಕೇಳಿದೆ. ಇಟ್ಸ್ ಲೈಕ್ ಐ ಆಮ್ ವೆರಿ ಹ್ಯಾಪಿ ಇಫ್ ದೇ ಆರ್ ಟುಗೆದರ್. ಬಟ್ ಅದ್ರ ಬಗ್ಗೆ ಏನೇನು ಹೇಳಿಲ್ಲ ಅವರು. ಅಂಡ್ ನೆಕ್ಸ್ಟ್ ಕೇಳ್ತೀರಾ ಟ್ರಿಪ್ ಹೋದಾಗ? ಕೆಲವು ವಿಷಯ ನಮ್ಮಲ್ಲೇ ಇದ್ರೆ ಚೆನ್ನಾಗಿದೆ. ಸೊ ಐ ಜಸ್ಟ್ ಫೀಲ್ ಲೈಕ್ ಇವನ್ ಇಫ್ ಇಟ್ ಇಸ್ ಸೊ ಒಳ್ಳೇದಾಗ್ಲಿ ಅಂತ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಮದ್ವೆ ಆಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.